ನಮಸ್ಕಾರ ವೀಕ್ಷಕರೇ, ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಟಳ್ಕರ್. ಬಸವಕಲ್ಯಾಣ ನಗರದ ಭಾಜಪ ಕಾರ್ಯಾಲಯದಲ್ಲಿ ಬುಧವಾರ ಎಸ್ಸಿ ಮೋರ್ಚಾ ಬೂತ್ ಮಟ್ಟದ ಪದಾಧಿಕಾರಿಗಳ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ದೀಪಕ್ ಗಾಯಕ್ವಾಡ್, ಅರವಿಂದ್ ಮುತ್ತೆ, ಕೃಷ್ಣ ಗೋಣಿ, ಸಂಜು ಗಾಯಕ್ವಾಡ್, ಶಂಕರ್ ನಾಗದೆ, ಲಲಿತಾಬಾಯಿ ಡಾಂಗೆ ಸಭೆ ಕುರಿತು ಮಾತನಾಡಿದರು. ಇದೇ ವೇಳೆ ನೂತನ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳಿಗೆ ಸನ್ಮಾನಿಸಲಾಯಿತು. पार्टी में जवाबदारी होता है युवा मोर्चा और एससी मोर्चा को। पार्टी इस बेस पे चलती है, युवा मोर्चा एससी मोर्चा ये दो हाथ है बीजेपी के। युवा मोर्चा का साथ में है, एससी मोर्चा का साथ में है, तो दोनों हाथ ऊपर उठते हैं तो जमीन से विधायक बनते हैं। बाकी का काम ये दो थंब है बीजेपी के। युवा मोर्चा साथ में है, एससी मोर्चा स्ट्रांग है। ये अगर दोनों मिलेंगे तो दोनों हाथ ऊपर होते हैं। ये काम एससी मोर्चा की जो जवाबदारी लेते हैं वो उनका काम है। जब तक अपने वार्ड में जब तक हम वोटिंग नहीं करेंगे, सामने वाला लीडर भी हमको पहचानता नहीं। चुप हम एससी मोर्चा का जवाबदार लेंगे, भाषण लेंगे, करेंगे, कुछ होने वाला नहीं है। आपको नो रिस्पॉन्स मिलने वाला है। जब तक आपके पास संघर्ष करने की शक्ति नहीं, हाँ अगर मैं काम करा विधायक जी ये काम करो, कृष्णा अध्यक्ष जी काम करो, बोलने की शक्ति कब आती है? आप 100% से 50% काम करना चाहते हो। आज एससी मोर्चा में भारतीय जनता पार्टी में आज एससी मोर्चा दिख रहा है। हम बहुत संघर्ष करके आए सो हैं। बाबा साहब अम्बेडकर भारत रत्न यीशु मानव, आज भारतीय जनता पार्टी में अगर भारतीय जनता पार्टी जनसंघ में रहती तो बाबा साहब को पार्लियामेंट में जाने का अधिकार नहीं, ये कांग्रेस ने अधिकार छीन लिया था बाबा साहब से। आज पार्टी के मुखंड दीनदयाल उपाध्याय जी, श्यामा प्रसाद मुखर्जी वेस्ट बंगाल में बाबा साहब को ले जाके वहाँ गवर्नमेंट राज्यसभा मेंबर रहे। जब बाबा साहब को परिवर्तन हुआ हमें को यूज करते हैं, खाली यूज करके छोड़ते हैं, वो उसको निभाते नहीं। नगर अध्यक्ष विनती मेरा आगे चल के कोई मोर्चा में ऐसा नहीं होना। देखो जो लोग सोच रहे हैं ना, अब मैं सामने बोल रहा हूँ, इतिहास कुछ अलग बनने वाला है बसुकला में। तुम तुम्हारा पाया मजबूत रखो, तुम तुम्हारा वार्ड मजबूत रखो, और आने वाले दीपावली के बाद तुम तुम्हारे काम पे लगो। तुम्हारा एक ही काम है, एससी गली एससी वोट। एससी कास्ट में टोटल 56 कास्ट है। अमीरुद्दीन चौधरी भी एससी में आते हैं। हाँ, तो हमारे राचना स्वामी बैठे वो भी हमारे समाज में आते हैं। ಭಾರತೀಯ ಜನತಾ ಪಾರ್ಟಿ ಸಂಕಲ್ಪವನ್ನು ಇವತ್ತಿನ 70 ವರ್ಷ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ದೀನ ದಲಿತರಿಗೆ ಹಾಗೂ ವಂಚಿತ ಸಮುದಾಯಗಳಿಗೆ ಸರ್ಕಾರದಿಂದ ದೂರಿಟ್ಟು, ಶೈಕ್ಷಣಿಕದಿಂದ ದೂರಿಟ್ಟು, ಸಂಘಟನೆ ಮಾಡಲಾರದಂತೆ ಕುತಂತ್ರ ನಡೆಸುತ್ತಾ ಬಂದಂತ ಕಾಂಗ್ರೆಸ್ 70 ವರ್ಷದಿಂದ ಇವತ್ತು ಯಾವ ಸಮುದಾಯ ಶೆಡ್ಯೂಲ್ ಕ್ಯಾಸ್ಟ್ ಎಸ್ಸಿ ಅನ್ನೋದು ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಅದು ಶೆಡ್ಯೂಲ್ ಕ್ಯಾಸ್ಟ್ ಅಂದ್ರೆ ಯಾರು ಆರ್ಥಿಕ, ಶೈಕ್ಷಣಿಕ ಹಾಗೂ ಯಾವುದೇ ಅಭಿವೃದ್ಧಿ ಹೊಂದದ ಸಮುದಾಯ ಇದೆ, ಅದು ಎಲ್ಲ ಅದನ್ನು ಜೋಡಿಸಿ ಅದು ಸಮ್ಮಿಲನ ಮಾಡಿ ಅದು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಇರ್ತದೆ. ಅಟ್ರಾಸಿಟಿ ಎಂಬ ಶಬ್ದ ಇಂಗ್ಲಿಷಿನಲ್ಲಿ ದೌರ್ಜನ್ಯ ಅಂದ್ರೆ ಅಟ್ರಾಸಿಟಿ ಅಂದ್ರೆ ಯಾವುದೇ ಏನಪ್ಪ ಅಟ್ರಾಸಿಟಿ ಅಂದ್ರೆ ಎಸ್ಸಿಗಳಿಗೆ ಸಂಬಂಧಪಟ್ಟಿದಂತ ವಿಷಯ ಇದೆ, ಶಬ್ದ ಇದೆ ಅಂತ ಯಾರು ನೀವು ಆಲೋಚನೆಯಲ್ಲಿ ಇಟ್ಕೊಂಡಿದ್ರಿ, ಅದು ಅಟ್ರಾಸಿಟಿ ಅನ್ನೋದು ಇಂಗ್ಲಿಷ್ ಶಬ್ದ. ದೌರ್ಜನ್ಯಕ್ಕೆ ಯಾರು ಒಳಗಾಗ್ತಾರ ಅವ್ರಿಗೆ ಅಟ್ರಾಸಿಟಿ ಅನ್ನೋ ಶಬ್ದ ಅಂತ ಇರ್ತದೆ. ಇದ್ರ ಬಗ್ಗೆ ನಾವು ಸಂಪೂರ್ಣ ತಿಳ್ಕೊಂಡಿದ್ರೆ ಮಾತ್ರ ನಮ್ಮ ಸ್ಥಾನ ಮಾನ, ನಮ್ಮ ಅಧಿಕಾರ ನಾವು ಉಪಯೋಗಿಸ್ಕೊಳ್ಬಹುದು. ಇವತ್ತಿನ ಸಂದರ್ಭದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ 1947ರ ದೇಶ ಸ್ವತಂತ್ರಗೊಂಡ ಸಮುದಾಯದಲ್ಲಿ ಅನೇಕರು ಸಮಸ್ತ ಭಾರತ ವರ್ಷದ ನಾಗರಿಕರು ಈ ದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಡಿ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದು ಪ್ರತಿಯೊಬ್ಬರಿಗೆ ಕಂಡಿದ ವಿಷಯ. ನೀವು ಇವತ್ತು 70 ವರ್ಷದ ಅಧಿಕಾರದಲ್ಲಿ ನಾವು ಯಾಕೆ ಅಭಿವೃದ್ಧಿ ಕೊಂಡಿಲ್ಲ, ಶೈಕ್ಷಣಿಕ, ಆರ್ಥಿಕ ಹಾಗೂ ಸಂಘಟಿತ ಯಾಕೆ ಅಭಿವೃದ್ಧಿ ಮಾಡ್ಕೊಂಡಿಲ್ಲ ಅಂದ್ರೆ ಕಾಂಗ್ರೆಸ್ಸಿಗರ ಒಂದು ಮಾನಸಿಕತೆ ಇತ್ತು. ಆ ಸಮುದಾಯ ಅಲ್ಲೇ ಇರಬೇಕು, ಅದಕ್ಕೆ ಶೈಕ್ಷಣಿಕದಿಂದ ಅಭಿವೃದ್ಧಿಗೊಳ್ಬಾರ್ದು, ಆರ್ಥಿಕ ಅಭಿವೃದ್ಧಿಗೊಳ್ಬಾರ್ದು ಅನ್ನೋ ಮಾನಸಿಕತೆ ಇಟ್ಕೊಂಡು ಸಮಾಜದಲ್ಲಿ ಅವರು ಅಲ್ಲೇ ಇರಬೇಕು, ಎಲ್ಲೂ ಕೂಡ ಈ ಸಮಾಜದ ಸಮಾನತೆಯ ಸ್ಥಾನದಲ್ಲಿ ಬಂದು ಕುಳಿತುಕೊಳ್ಳಬಾರ್ದು ಅಂತ ಮಾನಸಿಕತೆ ಹೊಂದಂತ ಕಾಂಗ್ರೆಸ್ ಇವತ್ತು 2014ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶವನ್ನು ಅಭಿವೃದ್ಧಿ ಅಧಿಕಾರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಒಂದು ಕಾರ್ಯ ಯೋಜನೆ
ಕಾರ್ಯಶೈಲಿಯನ್ನು ಕಂಡು ಸಮಸ್ತ ದಲಿತರು ಹಾಗೂ ಸಮಸ್ತ ಹಿಂದುಳಿದ ಸಮುದಾಯ ಅವರಿಗೆ ಬೆಂಬಲ ಕೊಡುತ್ತಾ ಇಡೀ ದೇಶದ ಮೂಲೆ ಮೂಲೆಯಲ್ಲೂ ಇಡೀ ದೇಶದ ರಾಜ್ಯಗಳಲ್ಲೂ ಪ್ರತಿ ರಾಜ್ಯಗಳಲ್ಲೂ ಎಂದು ಕೂಡ ಚುನಾವಣೆ ನಡೀತಿದೆ. ಈಗಾಗಲೇ ಬಿಹಾರದಲ್ಲಿ ನಿನ್ನೆ ಚುನಾವಣೆ ಸಾರ್ವತ್ರಿಕ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿಯ ಜನರು ಸಮಸ್ತ ಬಹುಮತದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರುವ ಕಾರ್ಯವನ್ನು ತಾವು ಕೂಡ ನೋಡಿದ್ರಿ. ಇದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ 21% ದಲಿತ ಸಮುದಾಯ ಇದ್ದು ಅವರಿಗೆ 70 ವರ್ಷದ ದುರಾಡಳಿತ ಕಂಡು ಮನಗಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಭಿವೃದ್ಧಿ ಮಾಡಬಹುದು, ನಮಗೆ ಸಮಾನತೆ ಯಾರಾದ್ರೂ ಕೊಡಬಹುದು ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅನ್ನುವ ಒಂದು ಸಂಕಲ್ಪದೊಂದಿಗೆ ಸಮಸ್ತ ದಲಿತ ಹಾಗೂ ಹಿಂದುಳಿದ ಸಮಾಜವನ್ನು ಇವರಿಗೆ ನಾವು ಸಮರ್ಥನೆ ಕೊಟ್ಟಾಗ ನಮ್ಮ ಅಭಿವೃದ್ಧಿ ಮಾಡ್ಕೋಬಹುದು ಎಂದು ಅಲ್ಲಿ ಕೂಡ ಉತ್ತರ ಪ್ರದೇಶದಲ್ಲಿ ಪೂರ್ಣ ಬಹುಮತದ ಸರ್ಕಾರ ನಡೆಯುತ್ತಿದೆ. ಬಂಧುಗಳೇ, ನಾನು ಯಾವುದೇ ಸಮಾಜ ಶಾಂತಿ ಹಾಗೂ ಧರ್ಮದ ಮಧ್ಯೆ ವಿಶ್ವಾಸ ಇಡುವಂತ ವ್ಯಕ್ತಿ ಅಲ್ಲ, ದೂರದೃಷ್ಟಿಯುಳ್ಳ ವ್ಯಕ್ತಿ. ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ವೋಟ್ ಹಾಕುವ ಒಂದು ಹಕ್ಕಿದೆ, ಅದು ಹಕ್ಕು ಸಂವಿಧಾನ ಕೊಟ್ಟಿದೆ. ಕಾಂಗ್ರೆಸ್ಗಳು ಹೇಳ್ತಾರೆ ಸಂವಿಧಾನ ಬಚಾವ್ ಅನ್ನೋ ಕಾರ್ಯ. ನಾನು ಹೇಳ್ತಾ ಅವರಿಗೆ ಪ್ರಶ್ನೆ ಕೇಳಲು ಇಷ್ಟಪಡುತ್ತೇನೆ. ಇಲ್ಲಿವರೆಗೆ ಯಾವುದು ಸಂವಿಧಾನ ಮಾನ್ಯತೆದಂತೆ ನೀವು ಯಾವ ಸಮುದಾಯಕ್ಕೆ ಇಲ್ಲಿ ಸಮಾನತೆ ಕೊಡುವುದರ ಬಗ್ಗೆ ಎಲ್ಲಿ ಏನು ಯೋಜನೆ ಮಾಡಿದರೆ ಹೇಳಿ ಕಾಂಗ್ರೆಸ್ಗಳೇ. ಇಲ್ಲಿವರೆಗೆ SC ಸಮುದಾಯ ಶೆಡ್ಯೂಲ್ ಕ್ಯಾಸ್ಟ್ ಸಂಬಂಧಪಟ್ಟಿದಂತ ನೂರಾರು ಸಮುದಾಯಗಳು ಇಲ್ಲಿವರೆಗೆ 70 ವರ್ಷದಿಂದ ಇಲ್ಲಿವರೆಗೆ ಯಾವುದೇ ಅಭಿವೃದ್ಧಿ, ಆರ್ಥಿಕ, ಶೈಕ್ಷಣಿಕ, ಸಂಘಟಿತ ಅಭಿವೃದ್ಧಿ ಮಾಡದ ಕಾರಣ ಇದರಲ್ಲಿ ನಡೆದಂತ ನಿಮ್ಮ ರಾಜಕೀಯ ಷಡ್ಯಂತ್ರ ಇದು ಈಗ ಸಮಸ್ತ ಎಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಜನರು ಅದು ಅರ್ಥೈಸಿಕೊಂಡು ಈಗಾಗಲೇ ಬರ್ತಕ್ಕಂಥ ಪ್ರತಿಯೊಂದು ಫಲಿತಾಂಶದಲ್ಲಿ ನೀವು ನೆಲೆ ಕಚ್ಚುವ ಕಾರ್ಯವನ್ನು ನೋಡ್ತಾ ಇದ್ದೀರಿ. ಮುಂದಿನ ಬಸವ ಕಲ್ಯಾಣ ಉಪಚುನಾವಣೆಯಲ್ಲೂ ಕೂಡ ನೀವು ನಿಮ್ಮ ಸ್ಥಾನ ಕಳೆದುಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಅಭೂತಪೂರ್ವ ಬೆಂಬಲವನ್ನು ಕೊಟ್ಟು ಶೆಡ್ಯೂಲ್ ಕ್ಯಾಸ್ಟ್ ಎಲ್ಲ ಸಮುದಾಯವು ಈ ದೇಶದ ಹಿತದೃಷ್ಟಿಯಿಂದ ಈ ದೇಶದ ಉನ್ನತಿ ಹಾಗೂ ಶಕ್ತಿಗೋಸ್ಕರ ನಾವೆಲ್ಲರ ಬೆಂಬಲವನ್ನು ಸೂಚಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವ ಕಾರ್ಯ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ನಿಮಗೆ ನನ್ನ ಮಾತಿಗೆ ಇಲ್ಲಿ ವಿರಾಮ ಕೊಡ್ತೀನಿ. ಧನ್ಯವಾದ. उसके ऊपर खरा उतरते हुए आप काम करेंगे और सभी SC मोर्चा के मेरे जो मित्र है सभी समाज को लेकर आप SC मोर्चा का गठन किया है, उसके लिए आपको बहुत धन्यवाद। क्योंकि SC मोर्चा एक ही समाज से विलय नहीं करता, सभी मोर्चा सभी कास्ट है इसके अंदर। आप मैं देख रहा हूँ उसके अंदर सभी कास्ट के लोग हैं, उसके लिए मैं आपको बहुत धन्यवाद देता हूँ। आने वाले दिनों में जो बाई इलेक्शन है, आप इस नगर में हर बूथ के ऊपर आपका एक SC मोर्चा होना चाहिए, SC मोर्चा का एक टीम होना चाहिए। जिस तरह के नगर में 1 वोट 10 बनाते हैं, उसी तरह से SC मोर्चा की ओर से 1 वोट 10 आपको बनाना है। आप बना के कुछ काम करके बताना है आपको। अब यहाँ पर आने वाले दिनों में आप किस तरह से जो लास्ट टाइम हमको जो वोटिंग परसेंटेज था बसव कल्याण के नगर में, आप उस वोटिंग परसेंटेज को किस तरह से बढ़ाएंगे वो सोचते हुए आप सभी को लेके आपको जहाँ हम जैसे का मार्गदर्शन आपको जहाँ चाहिए हम आपके साथ हैं। हमको बोलिए कहाँ जाना है, किस वार्ड में जाना है, कहीं कुछ है तो आपको हम तुम्हारे साथ आने के लिए तैयार है। हमारा मार्गदर्शन देते हुए आपको अपना कार्य पूरा करेंगे उनके मैं विश्वास रखता हूँ। साथ में SC मोर्चा का सभा रखा गया है, इसके लिए मैं उसको बहुत और एक बार धन्यवाद देता हूँ। क्योंकि भाइयों बीजेपी पार्टी ये हमारा एक परिवार है, हमारा एक घर है। भाइयों हम दलित लोगों को कांग्रेस से 70 साल राज करके को बनाया कि बीजेपी पार्टी इतना दलितों का विरोध है, मुस्लिम के विरोध है करके। भाइयों मैं 2-2.5 साल से बीजेपी में प्रवेश करा हूँ। इतना SC को इतना अच्छा प्रेफरेंस है बीजेपी में, बहुत सोच हर भाषण में बाबा साहब का नाम लेते हैं और संविधान के अनुसार पार्टी का काम करते हैं, देश का डेवलपमेंट करते हैं। हमारी भारतीय जनता पार्टी संविधान के विरुद्ध है, संविधान चेक करते हैं, उनको आपा करते हैं, लेकिन हर हमारे रिश्तेदार हो, हमारे राजकारणी बड़े नेता हो, बाबा साहब का नाम लेते हैं, संविधान के अनुसार काम करते हैं। इस पार्टी में हम हमारे दलित लोगों को, हमारे मुस्लिम समाज को इतना समझना पड़ता है कि भाइयों ये पार्टी जब तक हम नजीक जाते जब तक हमको मालूम होता है, दूर से हम रहते हैं, हम भी जेडीएस में था तो पार्टी बीच में खराब पड़ती थी, लेकिन इस अंदर आने के बाद मुझे इतना अच्छा लगा है
कि बीजेपी दलित और मुस्लिम के लिए और बैकवर्ड के लिए बहुत अच्छा पार्टी है। इसीलिए हमारे देश के प्रधानमंत्री मोदी जी ने इतना अच्छा काम कर रहे हैं, और ऐसा हमारे मुख्यमंत्री येडियुरप्पा साहब जी भी दलित के लिए काम कर रहे हैं। भाई हमारा काम है जो हम आज बदले हैं, हम दिल्ली में जाके हमारे समाज को बोलना पड़ता है कि देखो आप बीजेपी पार्टी को गलत समझना नहीं, बीजेपी पार्टी इतनी अच्छी है जो ಭಾರತೀಯ ಜನತಾ ಪಾರ್ಟಿ ಕಲ್ಯಾಣ ವತಿಯಿಂದ ಇವತ್ತು ಎಸ್ ಸಿ ಮೋರ್ಚಾ ಪದಾಧಿಕಾರಿಗಳ ಸಭೆ ನಡೆದಿದೆ. ಬರುವ ದಿನಗಳಲ್ಲಿ ಕಲ್ಯಾಣದಲ್ಲಿ ಬೈ ಎಲೆಕ್ಷನ್ ಇದೆ. ಆ ಕುರಿತು ನಮ್ಮ ಸಂಘಟನೆಯ ಪ್ರಕ್ರಿಯೆ ಕೂಡ ನಮ್ಮ ನಗರಾಧ್ಯಕ್ಷರಾದಂಥ ನಾಗೋನವರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ ಬಿಜೆಪಿಯ ಮುಖಂಡರ ಜೊತೆಯಲ್ಲಿ ಎಲ್ಲ ಪಕ್ಷಗಳು ಸಶಕ್ತ ಆಗಬೇಕು. ಹಾಗೆ ಪೇರೆಂಟ್ಸ್ ಮಾಡಿದವರು ಕೂಡ ಒಂದು ಪಂಚರತ್ನ ಎಲ್ಲ ಬೂತ್ನಲ್ಲಿ ಹೋಗಿ ಎಲ್ಲರ ಕೆಲಸ ಒಳ್ಳೆ ರೀತಿಯಿಂದ ಆಗಬೇಕು, ಒಂದು ಸಂಘಟನೆ ಬಲಿಷ್ಠ ಆಗಬೇಕಂತ ಎಲ್ಲ ವಿವಿಧ ಪದಾಧಿಕಾರಿಗಳು ನೇಮಕ, ಪದಾಧಿಕಾರಿಗಳ ಸಂಘಟನೆ ಬಗ್ಗೆ ನಮ್ಮ ಜನತಾ ಪಾರ್ಟಿ ಕಾರ್ಯವೈಖರಿ ನಡೆದಿದೆ. ಮುಂಬರುವ ಈ ವಿಧಾನಸಭೆಯ ಚುನಾವಣೆಯಲ್ಲಿ ನಮ್ಮ ರಾಜ್ಯ ನಾಯಕರು ಹಾಗೂ ಜಿಲ್ಲಾ ನಾಯಕರು ಯಾರಿಗೇ ಅಭ್ಯರ್ಥಿ ಮಾಡದಿರ್ತಾರೆ ನಮ್ಮ ಕಲ್ಯಾಣ ಭಾರತೀಯ ಜನತಾ ಪಾರ್ಟಿ ವತಿಯಿಂದ 100% ಗೆಲುವು ಖಚಿತ ಅಂತ ಈ ಸಂದರ್ಭದಲ್ಲಿ 23 ವಾರ್ಡಿಗೆ ಲಲಿತಾಬಾಯಿ ಡಾಂಗೆ, ಗಣಪತರಾವ್ ಡಾಂಗೆ ಅಂಥೇಳಿ 23 ವಾರ್ಡಿನ ಕೌನ್ಸಿಲರ್ ಇದ್ದೀನಿ. ನನಗೆ ಎಸ್ ಸಿ ಕಡೆಯಿಂದ ಲೇಡೀಸ್ ರಿಸರ್ವ್ ಬಂದಿತ್ತು. ನಾನು ತಿಪ್ರಾಂತ್ ಏರಿಯಾದಾಗ 23ನೇ ವಾರ್ಡಿಗೆ ಎಲೆಕ್ಷನ್ಗೆ ನಿಂತೆ, ಅಲ್ಲಿ ಆಯ್ಕೆ ಆಗಿದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಕಿಕೊಟ್ಟಂಥ ಮಾರ್ಗ ಎಸ್ ಸಿ ಲೇಡೀಸ್ ರಿಸರ್ವ್ ಇತ್ತು, ಅಲ್ಲಿ ಆಯ್ಕೆ ಆಗಿ ಬಂದೀನಿ. ಇವಾಗ ಏನಂದ್ರೆ ನಮ್ಮ ಜನರಿಗೆ ತಿಳುವಳಿಕೆ ಹೇಳಬೇಕು, ನಮ್ಮ ಎಸ್ ಸಿ ಜನರಿಗೆ ತಿಳುವಳಿಕೆ ಹೇಳಬೇಕು. ಬಿ ಜೆ ಪಿ ಪಾರ್ಟಿಯಲ್ಲಿ ಎಷ್ಟು ಸೌಲಭ್ಯ ಅದ, ಎಷ್ಟೋ ಸಾಕಷ್ಟು ಸೌಲಭ್ಯ ಅದ, ಖರೆ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ನಮ್ಮದು ಏನಂತಂದ್ರೆ ಅವರಿಗೆಲ್ಲ ತಿಳಿಸಿ ಹೇಳಬೇಕು. ನಮ್ಮ ಪಾರ್ಟಿದಾಗ ಎಲ್ಲ ಸವಲತ್ತೆಲ್ಲ ಪಡಿಲತ್ತಾರ ಬಿ ಜೆ ಪಿ ಕಡೆಯಿಂದ. ಯಾರ್ಲಿಂದ ಪಡಿಲತ್ತಿದೆವು ಅಂತಂಬುದು ಅವ್ರಿಗೆ ಅರಿವಿಲ್ಲ. ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ಸೇ ಅಂತಂತಾರ, ಅದ್ರ ಸಲಿಂದ ಕಾಂಗ್ರೆಸ್ ಓಡಿಸ್ಬೇಕು. ನಮ್ಮ ಬಿ ಜೆ ಪಿ ಪಾರ್ಟಿದಾಗ ಏನೇನದ, ಏನೇನು ಸೌಲಭ್ಯ ಅದ ಅದು ಮೊದಲು ಹೇಳಬೇಕು. ನಾವು ಹೇಳಿ ಮುಂಬರುವ ಚುನಾವಣೆಯಲ್ಲಿ MLA ಇಲೆಕ್ಷನ್ದಾಗ MLA ಆಯ್ಕೆ ಮಾಡಬೇಕು ಅಂತೇಳಿ ಇಷ್ಟು ಹೇಳಿ ನನ್ನ ಈ ಸಭೆಯಲ್ಲಿ ಎಸ್ ಸಿ ಮೋರ್ಚಾದ ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ರಾಜ್ಯ ಕಾರ್ಯಕಾರಿ ಸದಸ್ಯರಾದ ದೀಪಾ ಗಾಯಕವಾಡ್ ಅವರು ಈ ಸಭೆಯನ್ನು ಕರೆಸಿ ಈ ಸಭೆಯಲ್ಲಿ ಮುಂಬರುವ ಉಪಚುನಾವಣೆಯಲ್ಲಿ ಪಕ್ಷ ಎಸ್ ಸಿ ಮೋರ್ಚಾ ಸಂಘಟನೆ ಯಾವ ಥರ ಮಾಡಬೇಕೆಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನಂತೆ ಇಲ್ಲಿನ ಅಧ್ಯಕ್ಷರಾದ ಅಶೋಕ್ ಅವರು, ಸುಲ್ತಾನಿ ಅವರು ಮುಂದೆ ನಡೆಸಿಕೊಂಡು ಹೋಗ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಪಕ್ಷದಿಂದ ಒನ್ ಬೂತ್ 10 ಯೂತ್ ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ರಾಜ್ಯದಿಂದ. ಅವರು ಈಗ ಕಾರ್ಯಕ್ರಮವನ್ನು ಮಾಡ್ತಾರಂತ ನಾನು ಭಾವಿಸುತ್ತೇನೆ. ಇವತ್ತು ಎಸ್ ಸಿ ಮೋರ್ಚಾ BJP ಘಟಕದ ಒಂದು ಸಭೆ ಕರೆದಿದ್ರಿ. ಅದು ಕರೆದಿರೋ ಉದ್ದೇಶ ಮತ್ತು ಈಗ ಮುಂದಿನ ನಿಮ್ಮ ಭಾರತೀಯ ಜನತಾ ಪಕ್ಷದ ಉಪಚುನಾವಣೆ ಕುರಿತು ಮುಂದಿನ ನಡೆ ಏನು, ಅದರ ಬಗ್ಗೆ ಸ್ವಲ್ಪ ನಿಮ್ಮ ಅಭಿಪ್ರಾಯಗಳು. ಮೊದಲು ನಿಮ್ಮ ಚಾನೆಲ್ಗೆ ನನ್ನ ನಮಸ್ಕಾರ. ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾ ವತಿಯಿಂದ ಅಣ್ಣವರೇ, ನೀವು ಕೇಳ್ತಾ ಇದ್ದೀರಿ ಈ ಸಭೆ ಉದ್ದೇಶವು ನಡೆದಂಥ ರಾಜ್ಯದಲ್ಲಿ ನನ್ನ ರಾಜ್ಯ ಅಧ್ಯಕ್ಷ ಮಾಹಿತಿ ಅನುಸಾರ ಅವ್ರಿಗೆ ನಾನು ಹೋಗಿ ಭೇಟಿಯಾಗಿದ್ದೀನಿ. ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸ್ವಾಮಿ, ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾ ರಾಜ್ಯಾಧ್ಯಕ್ಷರು, ಅವ್ರು ನಮ್ಮ ಸಂಪರ್ಕದಿಂದ ಬೈ ಎಲೆಕ್ಷನ್ದಲ್ಲಿ ಸ್ವಲ್ಪ ಡಿಸ್ಕಸ್ ನನ್ನ ಜೊತೆ ಮಾಡಿದ್ರು. ಆ ಡಿಸ್ಕಸ್ದಲ್ಲಿ ಬರ್ತಂಥ ಬೈ ಎಲೆಕ್ಷನ್ ಬೇರೆ ನಮ್ಮ ಸಮಾಜ ಭಾರತೀಯ ಜನತಾ ಹ್ಯಾಂಗೆ ತಿಂಬಾಡಬೇಕು, ನಮ್ಮ ಪಕ್ಷಕ್ಕೆ ಹ್ಯಾಂಗೆ ಫಾಯ್ದೆ ಆಗಬೇಕು, ಈ ಬೈ ಎಲೆಕ್ಷನ್ ಹ್ಯಾಂಗೆ ಗೆಲ್ಲಬೇಕು. ಈ ಬೈ ಎಲೆಕ್ಷನ್ ಗೆಲ್ಲಬೇಕಂದರೆ ಎಸ್ ಸಿ ಸಮುದಾಯ ಓಟು ಭಾಳ ಇಂಪಾರ್ಟೆಂಟ್. ಅವರ ಆದೇಶ ಮೇರೆಗೆ ನಾನು
ನಮ್ಮ ನಗರಾಧ್ಯಕ್ಷ ಕೃಷ್ಣ ಗೋರ್ಮೆ ಜೊತೆ ಚರ್ಚೆ ಮಾಡಿ ಅಶೋಕ್ ಸಿಂಗ್ ನಗರಾಧ್ಯಕ್ಷ ಇದ್ದಾರೆ, ತಾಲೂಕಾ ಅಧ್ಯಕ್ಷ ಸುಲ್ತಾನಿ ಸಿಂಗ್ ಇದ್ದಾರೆ, ಎಲ್ಲ ನಮ್ಮ ಜಿಲ್ಲಾ ವರಿಷ್ಠಗಳಿದ್ದಾರೆ, CMC ಕೌನ್ಸಿಲರ್ ಇದ್ದಾರೆ. ಅವ್ರಿಗೆ ನಾವು ಡಿಸ್ಕಸ್ ಮಾಡಿ ನಗರಾಧ್ಯಕ್ಷರೇ ಒಂದು SC ಮೋರ್ಚಾ ಮೀಟಿಂಗ್ಸ್ ಕಳಿಸ್ರಿ, ನೂತನಾಗಿದ್ದ ಅಧ್ಯಕ್ಷರನ್ನ ಅವರೆಲ್ಲ ಟೀಮ್ ಪರಿಚಯ ಮಾಡಿಕೊಡ್ರಿ. ಈ ಬೈ ಎಲೆಕ್ಷನ್ದಲ್ಲಿ ಸ್ವಲ್ಪ ಅವ್ರಿಗೆ ಮಾಹಿತಿ ಕೊಡಬೇಕು. ನಾನು ಆ ಮಾಹಿತಿ ಅನುಸಾರ ನಮ್ಮ ಸಮಾಜದಲ್ಲಿ ನಮ್ಮ ತಾಲೂಕಾ ಅಧ್ಯಕ್ಷ ಅಶೋಕ್ ಸಿಂಗ್ ಇರಬೇಕು, ನಮ್ಮ SC ಮೋರ್ಚಾದ ಮುಖಂಡರಿಗೆ ಇರಬೇಕು, ST ಮೋರ್ಚಾದ ಮುಖಂಡರಿಗೆ ಇರಬೇಕು. ಎಲ್ಲ ಜೊತೆ ಡಿಸ್ಕಸ್ ಮಾಡಿ ಇದು ಮೀಟಿಂಗ್ ಕರೆದಿದ್ದೆವು. ಯಾಕೆ ಕರೆದಿವು ಅಂದ್ರೆ ಬಸ್ಸುಗಳನ್ನು ಬರ್ತಾ 2-3 ತಿಂಗಳಲ್ಲಿ ಬೈ ಎಲೆಕ್ಷನ್ ಇದೆ. ಈ ಬೈ ಎಲೆಕ್ಷನ್ದಲ್ಲಿ ನಮ್ಮ SC ಸಮುದಾಯ ಓಟು ಭಾಳ ಇಂಪಾರ್ಟೆಂಟ್. ಈ SC ಸಮುದಾಯ ಓಟು ಅಂದರೆ ಒಬ್ಬ ಕಾರ್ಯಕರ್ತ ಒಂದು ಬೂತ್ದಲ್ಲಿ ಒಂದು 25-30 ಓಟ್ ತಗೊಂಡು ಕಮಸ್ ಕಮ್ 8,000 ಪ್ಲಸ್ ಆಯ್ತದೆ ಅಣ್ಣ. ಇದು 8,000 ಅಂದರು ನಮ್ಮ 100% ಕ್ಯಾಂಡಿಡೇಟ್ ವಿನ್. ಇದು ನಾವು ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು. ಈ ಬಸ್ಸುಗಳಲ್ಲಿ ನಮ್ಮ SC ಸಮುದಾಯ ಭಾರತೀಯ ಜನತಾ ಪಾರ್ಟಿ ಹಿಂದೆ ಇದೆ. ಇದು ಒಂದು ಸಂದೇಶ ಒಳ್ಳೆ ಕೊಟ್ಟರು ಅಂದ್ರೆ ನಮ್ಮ ಟೀಮ್ ಸ್ಟ್ರಾಂಗ್ ಆಗ್ತದೆ. ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂಥ ಬೆಳೆ ಸಮಾಜ ಮುಂದೆ ಯಾವ್ದು ಮಾರ್ಗದರ್ಶನದಲ್ಲಿ ಕೆಲಸ ಇದ್ದೇವೆ 100% ಮಾಡ್ತೀವಂತೂ ನಾನು ರಾಜ್ಯದ ಒಂದು ಮುಖಂಡಾಗಿ ಈ ಬಸ್ಸುಗಳ ಟೀಮ್ಗೂ ಮಾಹಿತಿ ಕೊಡ್ತಾ ಇದ್ದೀನಿ. ನಾನು ಆದೇಶ ಇಲ್ಲ, ರಾಜ್ಯದ ಆದೇಶ. ನಮ್ಮ ರಾಜ್ಯ ಅಡ್ಡ ತಗೊಂಡು ಎಲ್ಲ ಸಮಾಜ ಮುಖಂಡರು ತಗೊಂಡು ನಮ್ಮ SC ಸಮುದಾಯ ಎಲ್ಲ ಎಷ್ಟು ಜನ ನಮ್ಮ ಪಕ್ಷದಾಗಿದ್ದಾರೆ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮುಂದೆ ಬರ್ತಾ ದಿನದಲ್ಲಿ ಯಾವ್ದು ಭೀ ಇಲೆಕ್ಷನ್ ಡಿಕ್ಲೇರ್ ಆಗಲಿ ಅವಾಗ ನಮ್ಮ ಕಾರ್ಯಕರ್ತ ಮಜಬೂತಾಗಿರ್ತಾರೆ. ಒಂದು ಬೂತ್ 10 ಯೂತ್, ಒಂದು ಪೇಶ್ ಪ್ರಮುಖ ನಮ್ಮ ಹುಡಿ ಭೀಮನಗರ ಆಗಲಿ SC ಗಡಿ ಆಗಲಿ ಯಾವ ಭೀ SC ಗಡಿಗಾಗಲಿ ಪೇಶ್ ಪ್ರಮುಖ ಮಾಡ್ತಾ ಇದ್ದವು. ಅವ್ರ ಆದೇಶ ನಗರಾಧ್ಯಕ್ಷ ಅವ್ರಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ಪೇಶ್ ಪ್ರಮುಖ ಮಾಡಬೇಕು. ಒಂದೊಂದು 10-20 ಊರಲ್ಲಿ ಒಂದು ಪೇಶ್ ಪ್ರಮುಖ ಇರ್ತಾರೆ. ನಾವು ಅಷ್ಟು ಜವಾಬ್ದಾರಿ ಕೊಟ್ಟಿದ್ದೆವು. ಮುಂದೆ ಬರ್ತಾ ಇಂಥದಕ್ಕೆ ಕೆಲಸ ಮಾಡ್ತಾ ಇದ್ದೆವು. ಯಾರಿಗಾರ ಟಿಕೆಟ್ ಸಿಗಲಿ, ಪಕ್ಷದ ಅಭ್ಯರ್ಥಿ ಒಂದು ಕಾರ್ಯಕರ್ತ ಬರಲಿ, ಒಂದು ಸಾಮಾನ್ಯ ಲೀಡರ್ ಬರಲಿ, ಅವ್ರ ಜೊತೆ ನಮ್ಮ SC ಸಮುದಾಯ ಜನ ಅವ್ರ ಜೊತೆ ಇರ್ತೇವೆ. ಈ ಬಾರಿ 100% ನಾವು 101% ಬಸ್ಸು ಕಲ್ಯಾಣದಲ್ಲಿ ವಿಧಾಯಕ, ಶಾಸಕ, ಮರಾಠಿದಾಗಂತ ಆಮದಾರ್ 100% ಮಾಡ್ತೀವಂತೂ ಈ ಸಭೆ ಮುಖಾಂತರ ಬಯಸ್ತೀವಿ. ಧನ್ಯವಾದ. ಸರ್ ಹೇಳಿ, ಇವತ್ತು SC ಮೋರ್ಚಾದ ಸಭೆ ಕರೆದಿದ್ದೀರಿ. ಮುಂದಿನ ನಿಮ್ಮ ಉಪಚುನಾವಣೆ ಕುರಿತು ನಿಮ್ಮ ನಡೆ ಮತ್ತು ನಿಮ್ಮ ಸಂಕಲ್ಪ ಉದ್ದೇಶಗಳು ನಿಮ್ಮ ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಪಕ್ಷದ ಆದೇಶದ ಮೇರೆಗೆ ಪಕ್ಷದ 7 ಮೋರ್ಚಾದ ವಿವಿಧ ಮೋರ್ಚಾಗಳ ಬೈಠಕ್ ಕರೆದು ಪಕ್ಷದ ಸಂಘಟನೆ ಬಲಪಡಿಸುವ ಕಾರ್ಯವನ್ನು ಬೂಟ ಮಟ್ಟದೊಳಗೆ ಒಯ್ಯುವ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಸಂಘಟನೆ ಬಲಿಷ್ಠ ಮಾಡುವ ಕಾರ್ಯದಲ್ಲಿ ನಾನು ಹಗಲಿರುಳು ಪರಿಶ್ರಮ ಪಟ್ಟು ನಾವು ಬರ್ತಕ್ಕಂಥ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲ್ಲುವ ವಿಶ್ವಾಸದೊಂದಿಗೆ ಪಕ್ಷದ ಎಲ್ಲ ಪ್ರಮುಖರ ಕಾರ್ಯಕರ್ತರನ್ನು ಸಮಕ್ಷ ಮಾಡಿ ಒಬ್ಬರೊಬ್ಬರಲ್ಲಿ ಎಲ್ಲ ಕೆಲಸ ಹಂಚುತ್ತಾ ಬೂತ್ ಮಟ್ಟದಲ್ಲಿ ಸಂಘಟನೆ ಬಲಪಡಿಸುವ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಪ್ರತಿಯೊಂದು ಮೋರ್ಚಾಗೆ ಕರೆದು ಅವರವರ ಪದಾಧಿಕಾರಿಗಳ ಸಭೆ ನಡೆಸಿ ಅವರವರಿಗೆ ಚಟುವಟಿಕೆಯಲ್ಲಿ ಹೋಗಿ ತಾವು ಸಕ್ರಿಯರಾಗಿ ಸಂಘಟನೆ ಬಲಪಡಿಸಿ ಎಂದು ಹೇಳುತ್ತಾ ಸಂಘಟನೆ ಸೂತ್ರದಂತೆ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ.